ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಹಣೆ ಬರಹ. ನನ್ನ ಹೆಸರು ಗಾನವಿ. ನಾನು ನೋಡಲು ತುಂಬ ಸುಂದರವಾಗಿದ್ದೇನೆ. ನನ್ನ ಮದುವೆಯಾದ ಮೇಲೆ ನನ್ನ ಗಂಡ ಪ್ರಸ್ತುತ ದಿನ ನನ್ನನ್ನು ಮುಟ್ಟಲಿಲ್ಲ. ಬದಲಾಗಿ ನಾವು ನಮ್ಮ ಹನಿಮೂನ್ಗೆ ಊಟಿಗೆ ಹೋಗೋಣ, ಇದು ನನ್ನ ಬಹುದಿನಗಳ ಕನಸು ಎಂದು ಹೇಳಿದರು. ನಾನು ಸಹ ಒಪ್ಪಿಕೊಂಡೆ. ಅದರಂತೆಯೇ ನನ್ನ ಮದುವೆಯಾದ 1 ವಾರಕ್ಕೆ ಊಟಿಗೆ ಹೋದೆವು. ಈಗಾಗಲೇ ಬುಕ್ ಮಾಡಿದ್ದ ರೂಮ್ನಲ್ಲಿ ನನ್ನನ್ನು ಇರಿಸಿದ ನನ್ನ ಗಂಡ 5 ನಿಮಿಷದಲ್ಲಿ ಬರ್ತೀನಿ ಎಂದು ಹೋದವರು ಎಷ್ಟೊತ್ತಾದರೂ ಬರಲೇ ಇಲ್ಲ. ಅನುಮಾನ ಬಂದು ಆಚೆ ಹೋಗಿ ನೋಡಿ ಮತ್ತೆ ಒಳಗೆ ಬಂದ ನನಗೆ ದೊಡ್ಡ ಆಘಾತವೇ ಆಗಿದ್ದು. ನನ್ನ ಹೆಸರು ಗಾನವಿ. ನನ್ನ ತಂದೆಯ ಹೆಸರು ಸೋಮನಾಥ್. ನನ್ನ ತಾಯಿಯ ಹೆಸರು ಪುಷ್ಪ. ನಮ್ಮದು ಮಧ್ಯಮ ವರ್ಗದ ಕುಟುಂಬ. ನಮ್ಮ ತಂದೆ ತಾಯಿಗೆ ನಾವು 3 ಜನ ಹೆಣ್ಣು ಮಕ್ಕಳು. ನಾನೇ ಮೊದಲನೆಯವಳು. ನನಗೆ 2 ತಂಗಿಯರು, ಶಾನವಿ ಮತ್ತು ಜಾನವಿ. ನನ್ನ ತಂದೆಗೆ ಗಂಡು ಮಕ್ಕಳೆಂದರೆ ವ್ಯಾಮೋಹ ಹೆಚ್ಚು. 3 ಜನ ಹೆಣ್ಣು ಮಕ್ಕಳೇ ಆದ ಮೇಲೂ ನನ್ನ ತಾಯಿಗೆ ಆಪರೇಷನ್ ಮಾಡಿಸಿಕೊಳ್ಳದಂತೆ ತಾಕೀತು ಮಾಡಿದ್ದರಂತೆ ನನ್ನ ತಂದೆ. ಈ ವಿಷಯವನ್ನು ನನ್ನ ತಾಯಿ ಅವರ ತಾಯಿಯ ಬಳಿ ಹೇಳಿಕೊಂಡಾಗ, ನಿನ್ನ ಗಂಡನಿಗೇನೋ ಬುದ್ಧಿ ಇಲ್ಲ, ನಿನಗಾದರೂ ತಿಳಿಯೋದು ಬೇಡವಾ? ಈ ಕಾಲದಲ್ಲಿ 1 ಹೆಣ್ಣು ಮಗುವನ್ನು ಸಾಕಿ ಸಲಹಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಡುವುದೇ ಕಷ್ಟದ ವಿಷಯ. ಅಂಥದ್ರಲ್ಲಿ ನಾನು ಎಷ್ಟೇ ಹೇಳಿದರೂ ಕೇಳದೆ ನಿನ್ನ ಗಂಡನ ಮಾತು ಕಟ್ಕೊಂಡು 3 ಹೆಣ್ಮಕ್ಳನ್ನು ಮಾಡ್ಕೊಂಡಿದ್ದೀಯಾ. ಜೊತೆಗೆ ಇನ್ನೂ ಆಪರೇಷನ್ ಮಾಡಿಸ್ಕೊಳ್ದೆ ಹೀಗೆ ಇದೆಯಾ? ಮುಂದಿನ ಜೀವನ ಎಷ್ಟು ಕಷ್ಟವಾಗಬಹುದೆಂದು ನೀನು ಯೋಚನೆ ಮಾಡಿದೀಯಾ ಎಂದು ಬುದ್ಧಿವಾದ ಹೇಳಿದಾಗ, ಕೊನೆಗೆ ನನ್ನ ತಂದೆಗೆ ತಿಳಿಯದಂತೆ ನನ್ನ ತಾಯಿ ಮಕ್ಕಳಾಗದಂತೆ ಆಪರೇಷನ್ ಮಾಡಿಸಿಕೊಂಡರಂತೆ. ಕೊನೆಗೆ ಆ ವಿಷಯ ನನ್ನ ತಂದೆಗೆ ತಿಳಿದು ದೊಡ್ಡ ನ್ಯಾಯ ಪಂಚಾಯಿತಿಯೇ ನಡೆದು ಹೋಯ್ತಂತೆ. ಆದರೂ ನನ್ನ ತಂದೆ ನಮ್ಮನ್ನ ಪ್ರೀತಿಯಿಂದಲೇ ನೋಡ್ಕೊಳ್ತಾ ಇದ್ರು. ಗಂಡು ಮಗುವಿನ ವ್ಯಾಮೋಹವಿದ್ದರೂ ಕೂಡ ಹೆಣ್ಣು ಮಕ್ಕಳೆಂಬ ತಾತ್ಸಾರವನ್ನೇನೂ ಮಾಡುತ್ತಿರಲಿಲ್ಲ. ನಮ್ಮದು ಮಧ್ಯಮ ವರ್ಗದ ಕುಟುಂಬವೇ, ಆದರೂ ಯಾವುದಕ್ಕೂ ಕಡಿಮೆ ಇರಲಿಲ್ಲ. ನಾನು SSLC ಓದಿದ ನಂತರ ನಮ್ಮೂರಿನ ಪಕ್ಕದಲ್ಲಿನ ಸಿಟಿಗೆ ಸ್ವಲ್ಪ ಹತ್ತಿರವಾಗಿದ್ದ ಕಾಲೇಜು ಒಂದಕ್ಕೆ ಸೇರ್ಕೊಂಡೆ. ನಾನು ಪ್ರಥಮ PUC ಓದುವಾಗಲೇ ನನಗೆ ಸಾಕಷ್ಟು ಮದುವೆ ಸಂಬಂಧಗಳು ಬರ್ತಾ ಇದ್ದವು. ಆದರೂ ನನ್ನ ತಂದೆ, ಅವಳಿನ್ನೂ ಚಿಕ್ಕ ಹುಡುಗಿ, ಚೆನ್ನಾಗಿ ಓದುತ್ತಾಳೆ, ಓದಲಿ, ಸದ್ಯಕ್ಕೆ ಮದುವೆ ಮಾಡುವುದಿಲ್ಲ ಎಂದು ಹೇಳಿ ಕಳುಹಿಸುತ್ತಿದ್ದರು. ನನ್ನ ತಂಗಿಯರಿಬ್ಬರು ಹೈಸ್ಕೂಲ್ನಲ್ಲಿ ಓದುತ್ತಿದ್ದರು. ನಾನು ಸೆಕೆಂಡ್ PUCನಲ್ಲಿ ಓದುತ್ತಿರುವಾಗ ಶ್ರೀಮಂತರ ಸಂಬಂಧವೊಂದು ಬಂತು. ಆಗಲೂ ಸಹ ನನ್ನ ತಂದೆ ಮದುವೆ ಮಾಡಿಕೊಡುವುದಿಲ್ಲ ಅಂತಾನೆ ಹೇಳಿದ್ರು. ಆದರೆ ಅವರು, ನೀವೇನು ಕೊಡುವುದು ಬೇಡ, ನಿಮ್ಮ ಮಗಳು ನಮಗೆ ತುಂಬ ಹಿಡಿಸಿದಾಳೆ, ಎಲ್ಲ ಖರ್ಚನ್ನ ನಾವೇ ಹಾಕ್ಕೊಂಡು ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಿ ನನ್ನ ತಂದೆಯನ್ನು ಒಪ್ಪಿಸಿದ್ರು. ನನ್ನ ತಂದೆ ಕೂಡ ಹುಡುಗನ ಬಗ್ಗೆ ಎಲ್ಲ ವಿಚಾರಿಸಿ ಅವನು ಒಳ್ಳೆಯ ಹುಡುಗ ಎಂದು ತಿಳಿದ ಮೇಲೆ ಮದುವೆ ಮಾಡಲು ಮುಂದಾದರು. ನಮ್ಮ ತಂದೆ ಮದುವೆಯ ಬಗ್ಗೆ ನನ್ನ ಒಪ್ಪಿಗೆಯನ್ನು ಸಹ ಕೇಳಿದ್ದರು. ನಾನು ಕೂಡ ಒಪ್ಪಿಕೊಂಡೆ. ಹುಡುಗನ ಹೆಸರು ಮದನ್. ಅವರು ಸರ್ಕಾರಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದರು. ನೋಡೋಕೆ ತುಂಬ ಚೆನ್ನಾಗಿಯೇ ಇದ್ದರು. ಅವರಿಗೆ ಒಬ್ಬ ತಮ್ಮನಿದ್ದ. ಅವನ ಹೆಸರು ಕಾರ್ತಿಕ್. ಮೊದಲು ನನ್ನನ್ನು ನೋಡೋಕೆ ಅಣ್ಣ ತಮ್ಮ ಇಬ್ಬರೂ ಕೂಡ ಬಂದಿದ್ರು. ನಂತರ ನಮ್ಮ ಒಪ್ಪಿಗೆ ಸಿಕ್ಕ ಮೇಲೆ ಅವರ ತಂದೆ ತಾಯಿಯ ಜೊತೆಯೂ ಒಮ್ಮೆ ಬಂದು ನೋಡಿಕೊಂಡು ಹೋಗಿದ್ದರು. ಎಲ್ಲರಿಗೂ ಸಮಾಧಾನವಾದ ಮೇಲೆ ನಿಶ್ಚಿತಾರ್ಥದ ದಿನವನ್ನು ಗೊತ್ತು ಮಾಡಲಾಗಿತ್ತು. ಅಂತೂ ನಮ್ಮ ನಿಶ್ಚಿತಾರ್ಥದ ದಿನ ಬಂದೇ ಬಿಟ್ಟಿತು. ಬರೀ ನಿಶ್ಚಿತಾರ್ಥಕ್ಕೆ ಚಂದದ ರೇಷ್ಮೆ ಸೀರೆ, ಸಾಕಷ್ಟು ಒಡವೆಗಳನ್ನು ಸಹ ತಂದಿದ್ರು. ನನ್ನ ಗೆಳತಿಯರೆಲ್ಲ ನನ್ನನ್ನು ನೋಡಿ, ಏನಿ ನಿನ್ನ ಅದೃಷ್ಟ, ಹುಟ್ಟಿದ್ರೆ ನಿನ್ನ ಹಾಗೆ ಅಂದವಾಗಿ ಹುಟ್ಟಬೇಕು ನೋಡು, ಖರ್ಚಿಲ್ಲದೆ ಮದುವೆ ಆಗ್ಬಿಡುತ್ತೆ ಎಂದು ನನ್ನನ್ನು ಛೇಡಿಸಿದ್ರ. ಅವರ ಮಾತಿಗೆ ನಾನು ಕೂಡ ನಸುನಾಚಿದ್ದೆ. ನಿಶ್ಚಿತಾರ್ಥವೆಲ್ಲ ಸುಸೂತ್ರವಾಗಿ ನಡೆದು ಹೋಯಿತು. ಮೊದಲ ಬಾರಿಗೆ ಹುಡುಗ ನನ್ನಲ್ಲಿ ಮಾತಾಡಬೇಕು ಎಂದು ನನ್ನ ತಂದೆ ಬಳಿ ಕೇಳಿದಾಗ, ಮದನ್ ಮತ್ತೆ ನನ್ನನ್ನು ನಮ್ಮ ಮನೆ ಹಿಂದೆ ಇದ್ದ ಕೈದೋಟಕ್ಕೆ ಕಳುಹಿಸಿದರು ನನ್ನ ತಂದೆ. ಮದನ್ ನನ್ನನ್ನು ನೋಡಿ, ನೀವು ತುಂಬ ಸುಂದರವಾಗಿದ್ದೀರಾ ಎಂದು ಹೇಳಿದರು. ನಾನವರ ಮಾತಿಗೆ ಮುಗುಳ್ನಕ್ಕೆ. ನೀವು ತುಂಬ ಚೆನ್ನಾಗಿ ನಗ್ತೀರಾ ಅಂತ ಹೇಳಿದ್ರು. ಮತ್ತೆ ನಾನು ನಕ್ಕಿದ್ದೆ. ನಿಮ್ಮನ್ನು ಬಿಟ್ಟಿರೋದು ತುಂಬ ಕಷ್ಟ ಅನಿಸ್ತಿದೆ. ಆದಷ್ಟು ಬೇಗ ಹತ್ತಿರದಲ್ಲೇ ಇರೋ ಮುಹೂರ್ತವನ್ನೇ ಫಿಕ್ಸ್ ಮಾಡಿಸ್ತೀನಿ. ಆದಷ್ಟು ಬೇಗ ನಮ್ಮ ಮನೆಗೆ ನನ್ನ ಹೆಂಡತಿಯಾಗಿ ಬಂದ್ಬಿಡಿ ಎಂದು ಹೇಳಿದರು. ನಾನು ಸರಿ ಎಂದು ತಲೆ ಆಡಿಸಿದೆ. ಮತ್ತೇನನ್ನೂ ಮಾತಾಡಲಿಲ್ಲ. ಎಂಗೇಜ್ಮೆಂಟ್ ಮುಗಿಸಿಕೊಂಡು ಅವರೆಲ್ಲ ಹೊರಟು ಹೋದರು.
ಮದುವೆ ಫಿಕ್ಸ್ ಆದ್ಮೇಲೆ ಒಂದಿನ ನಮ್ಮ ಮನೆಗೆ ಬಂದ ಮದನ್ ನನಗಾಗಿ ಒಂದು ಮೊಬೈಲ್ ಕೂಡ ತಂದಿದ್ರ. ಅದನ್ನ ನನಗೆ ಕೊಟ್ಟು, ನಿಮಗೆ ನನ್ನ ಜೊತೆ ಮಾತಾಡಬೇಕು ಅನ್ನಿಸಿದಾಗಲೆಲ್ಲ ಕಾಲ್ ಮಾಡಿ ಎಂದು ಹೇಳಿದರು. ನಾನು ಸರಿ ಎಂದು ತಲೆಯಾಡಿಸಿದೆ. ಸ್ವಲ್ಪ ಹೊತ್ತು ನನ್ನ ಜೊತೆ ಮಾತಾಡಿ ಊಟ ಮಾಡಿಕೊಂಡು ಹೋದರು. ಒಮ್ಮೆಯೂ ನನ್ನ ಜೊತೆ ತಪ್ಪಾಗಿ ವರ್ತಿಸಲಿಲ್ಲ. ಅವರ ಆ ನಡೆಯಿಂದ ನನಗೆ ಅವರ ಮೇಲೆ ಒಳ್ಳೆ ಭಾವನೆ ಮೂಡಿತ್ತು. ದಿನಗಳು ಹೀಗೆ ಸಾಗಿ ಮದುವೆ ದಿನವೂ ಹತ್ತಿರ ಬಂದೇ ಬಿಟ್ಟಿತ್ತು. ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಅಂತ ಎಲ್ಲ ಶಾಸ್ತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಯಿತು. ಮದುವೆಯ ಎಲ್ಲ ಜವಾಬ್ದಾರಿಯನ್ನ ಮದನ್ ಅವರು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ಗೆ ವಹಿಸಿದ್ದರು ಮತ್ತು ಅದರ ಖರ್ಚನ್ನೆಲ್ಲ ಮದನ್ ಅವರೇ ನೋಡಿಕೊಂಡಿದ್ದರು. ನನ್ನ ಸೀರೆ, ಒಡವೆ ಎಲ್ಲವನ್ನೂ ಅವರೇ ಸೆಲೆಕ್ಟ್ ಮಾಡಿದ್ದರು. ಎಲ್ಲ ಕಾರ್ಯಗಳು ಅವರು ಹೇಳಿದಂತೆಯೇ ನಡೆಯುತ್ತಿತ್ತು. ಆದರೂ ನನ್ನ ತಂದೆ ಇಷ್ಟು ವರ್ಷ ಕೂಡಿಟ್ಟ ಹಣದಲ್ಲಿ ಮದನ್ ಅವರಿಗೆ ಒಂದು ಉಂಗುರ, ನನಗೆ ಓಲೆ ಜುಮುಕಿ, ಒಂದು ಸರವನ್ನು ಕೊಡಿಸಿದ್ದರು. ನಮ್ಮ ಮದುವೆ ಯಾವುದೇ ನಿರ್ವಿಘ್ನವಿಲ್ಲದೆ ಬಹಳ ಚೆನ್ನಾಗಿಯೇ ನಡೆಯಿತು. ನಾನು ಮದನ್ ಅವರ ಧರ್ಮಪತ್ನಿಯಾಗಿ ಅವರ ಮನೆಗೆ ಹೋದೆ. ಅವರ ಮನೆಯನ್ನು ನೋಡಿ ನಾನೇ ತಂಗಾಗಿ ಹೋಗಿದ್ದೆ. ಅಷ್ಟು ದೊಡ್ಡ ಭವ್ಯ ಬಂಗಲೆ ಅದು. ಹೊಸ್ತಿಲು ಸೇರು ಹೊದ್ದು ಮನೆಯೊಳಗಡೆ ಕಾಲಿಟ್ಟ ನನಗೆ ಆ ಮನೆಯ ವೈಭೋಗ, ಐಸಿರಿಯನ್ನು ಕಂಡು ತಲೆ ತಿರುಗುವಂತಾಗಿತ್ತು. ನನ್ನನ್ನು ಎಲ್ಲರೂ ಬಹಳ ಚೆನ್ನಾಗಿಯೇ ನೋಡಿಕೊಂಡರು. ಮಾರನೇ ದಿನ ಬೀಗರ ಊಟ ಇತ್ತು. ಬಹಳ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡಿ ನಮ್ಮನ್ನ ನಮ್ಮ ತವರು ಮನೆಗೆ ಕಳುಹಿಸಿಕೊಡಲಾಗಿತ್ತು. ರಿಸೆಪ್ಷನ್ನಲ್ಲಿ ನಿಂತು ನಿಂತು ಕಾಲು ನೋವು ತುಂಬ ನೋಯುವುದರ ಜೊತೆಗೆ ತುಂಬ ಆಯಾಸ ಕೂಡ ಆಗಿತ್ತು. ನಾವು ನಮ್ಮ ಮನೆಗೆ ಬರುವಷ್ಟರಲ್ಲಿ ರಾತ್ರಿ 9 ಆಗಿತ್ತು. ಆಗ ನನ್ನ ಅಮ್ಮ ನನಗೊಂದು ಹೊಸ ಸೀರೆ ಕೊಟ್ಟು ಸ್ನಾನ ಮಾಡಿ ಇದನ್ನು ಹುಟ್ಟು ಬಾ ಅಂತ ಹೇಳಿದರು. ಅಮ್ಮ, ಇಷ್ಟೊತ್ತಿನಲ್ಲಿ ಯಾಕಮ್ಮ ಸ್ನಾನ ಎಂದು ಕೇಳಿದೆ ನಾನು. ಆಗ ನನ್ನ ಅಮ್ಮ ಹೇಳ್ದಷ್ಟು ಮಾಡು ಎಂದು ನನಗೆ ಬೈದು ಕಳುಹಿಸಿದರು. ನಾನು ಕೂಡ ಮರು ಮಾತನಾಡದೆ ಸ್ನಾನ ಮಾಡಿ ಹೊಸ ಸೀರೆಯನ್ನು ಹುಟ್ಟು ಬಂದೆ. ನನ್ನ ನಂತರ ಮದನ್ ಕೂಡ ಸ್ನಾನ ಮಾಡಿ ಬಂದರು. ನಮ್ಮ ರೂಮನ್ನು ಹೂಗಳಿಂದ ಅಲಂಕರಿಸಲಾಗಿತ್ತು. ನಾನು ಹಾಲಿನ ಲೋಟವನ್ನು ಹಿಡಿದು ರೂಮಿನ ಒಳಗಡೆ ಬಂದೆ. ಮದನ್ ನನಗಾಗಿ ಕಾಯುತ್ತಾ ಮಂಚದ ಮೇಲೆ ಕುಳಿತಿದ್ದರು. ನಾನು ಹಾಲಿನ ಲೋಟವನ್ನು ಅವರತ್ತ ಚಾಚಿದೆ. ಅವರು ನನ್ನ ಕೈಯಿಂದ ಹಾಲನ್ನು ಪಡೆದು ಪಕ್ಕದಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟು ನನ್ನನ್ನು ಅವರ ಪಕ್ಕ ಕೂರಿಸಿಕೊಂಡರು. ನಾನು ತಲೆ ತಗ್ಗಿಸಿಯೇ ಇದ್ದೆ. ಆಗ ಅವರು ಹೇಳಿದರು, ನನಗೆ ನನ್ನ ಮೊದಲ ರಾತ್ರಿಯನ್ನು ನೆನಪಿನಲ್ಲಿ ಉಳಿಯುವ ಹಾಗೆ ಇರಿಸಬೇಕೆಂದು ಬಹಳ ದಿನಗಳಿಂದ ಕನಸು ಕಂಡಿದ್ದೇನೆ. ಹಾಗಾಗಿ ನಮ್ಮ ಮೊದಲ ರಾತ್ರಿಯನ್ನು ನಾವು ಮುಂದೂಡೋಣ. ನಾವು ಹನಿಮೂನ್ಗೆ ಊಟಿಗೆ ಹೋಗೋಣ. 1 ತಿಂಗಳು ನಾವು ಅಲ್ಲಿಯೇ ಇರೋಣ. ನೀನು ನಿನ್ನ ಮನೆಯಲ್ಲಿಯೂ ಹೇಳಿಬಿಡು. ಇಲ್ಲ ಅಂದರೆ ಪದೇ ಪದೇ ಫೋನ್ ಮಾಡಿ ನಮಗೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾರೆ ಎಂದರು. ಅವರ ಮಾತಿಗೆ ನಾನು ಸರಿ ಎಂದು ತಲೆ ಆಡಿಸಿದೆ. ಇಬ್ಬರೂ ಹಾಲು ಕುಡಿದು ಸುಮ್ಮನೆ ಮಲಗಿದೆವು. ರಿಸೆಪ್ಷನ್ನಲ್ಲಿ ನಿಂತ ಆಯಾಸಕ್ಕೆ ನನಗೆ ಬೇಗನೆ ನಿದ್ರೆ ಬಂದು ಬಿಡ್ತು. ಮರುದಿನ ನಾನು ಮದನ್ ಜೊತೆ ಹನಿಮೂನ್ಗೆ 1 ತಿಂಗಳ ಮಟ್ಟಿಗೆ ಊಟಿಗೆ ಹೋಗುವುದಾಗಿ ನನ್ನ ಮನೆಯಲ್ಲಿ ತಿಳಿಸಿದೆ. ನನ್ನ ಮನೆಯವರೆಲ್ಲರೂ ಬಹಳ ಸಂತಸಪಟ್ಟರು. ನಾವು ನಮ್ಮ ಮನೆಯಲ್ಲಿ ತಿಂಡಿ ತಿಂದು ಮದನ್ ಮನೆಗೆ ಹೊರಟೆವು. ಮದನ್ ಹೇಳಿದಂತೆ 1 ವಾರ ಮದನ್ ಮನೆಯಲ್ಲೇ ಇದ್ದೆವು. ಈ 1 ವಾರದಲ್ಲಿ 1 ದಿನವೂ ಮದನ್ ನನ್ನ ಮುಟ್ಟಲಿಲ್ಲ. 1 ವಾರದ ನಂತರ ಊಟಿಗೆ ಹೋದೆವು. ಈಗಾಗಲೇ ಬುಕ್ ಮಾಡಿದ್ದ ರೂಮ್ನಲ್ಲಿ ನನ್ನನ್ನು ಇರಿಸಿದ ನನ್ನ ಗಂಡ 5 ನಿಮಿಷದಲ್ಲಿ ಬರ್ತೀನಿ ಎಂದು ಹೋದವರು ಎಷ್ಟೊತ್ತಾದರೂ ಬರಲೇ ಇಲ್ಲ. ಅನುಮಾನ ಬಂದು ಆಚೆ ಹೋಗಿ ನೋಡಿ ಮತ್ತೆ ಒಳಗೆ ಬಂದ ನನಗೆ ದೊಡ್ಡ ಆಘಾತವೇ ಆಗಿತ್ತು. ಯಾಕೆಂದರೆ ಆಗ ನನ್ನ ರೂಮಿನಲ್ಲಿ ಮದನ್ ತಮ್ಮ ಕಾರ್ತಿಕ್ ಇದ್ದ. ನನಗಂತೂ ಕಾರ್ತಿಕ್ನನ್ನು ಅಲ್ಲಿ ನೋಡಿ ಒಂದು ಕ್ಷಣ ಆಶ್ಚರ್ಯದ ಜೊತೆಗೆ ಗಾಬರಿಯೂ ಆಯಿತು. ನಾನವನನ್ನು ಕೇಳಿದೆ, ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಎಂದು. ಆಗವನು, ನಿಮ್ಮ ಜೊತೆ ಹನಿಮೂನ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಎಂದು ಉತ್ತರಿಸಿದ. ನನಗೆ ಅವನ ಮೇಲೆ ಕೆಟ್ಟ ಕೋಪ ಬಂದಿತ್ತು. ಮರ್ಯಾದೆಯಾಗಿ ಇಲ್ಲಿಂದ ಹೋದರೆ ಸರಿ, ಇಲ್ಲ ಅಂದರೆ ನಿನ್ನ ಅಣ್ಣನಿಗೆ ಹೇಳಬೇಕಾಗುತ್ತದೆ ಎಂದು ಜೋರು ಮಾಡಿದೆ. ಆದರೆ ಅವನು ನನ್ನ ಮಾತು ಕೇಳಿ ನಕ್ಕು ಬಿಟ್ಟ. ನನಗೆ ಏನೆಂದು ತಿಳಿಯದಾಯಿತು. ಅವನ್ಯಾಕೆ ನಗುತ್ತಿದ್ದಾನೆ? ನನ್ನ ತಲೆ ಗೊಂದಲದ ಗೂಡಾಯಿತು ಅವನ ನಗುವಿನಿಂದ. ಅವನನ್ನು, ನೀನು ಮರ್ಯಾದೆಯಾಗಿ ಇಲ್ಲಿಂದ ಹೋಗದಿದ್ದರೆ ನನ್ನ ಗಂಡನಿಗೆ ಹೇಳಿ ಗ್ರಹಚಾರ ಬಿಡಿಸಬೇಕಾಗುತ್ತೆ ಎಂದು ಮತ್ತೊಮ್ಮೆ ನಾನು ಹೇಳಿದಾಗ ಮತ್ತಷ್ಟು ಜೋರಾಗಿ ನಕ್ಕವನು, ಧಾರಾಳವಾಗಿ ಹೋಗಿ ಹೇಳು, ನನಗೇನು ಭಯವಿಲ್ಲ. ಯಾಕೆ ಅಂದರೆ ಅವನೇ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದು ಎಂದ. ನನಗೆ ಏನೊಂದು ಅರ್ಥವಾಗಲಿಲ್ಲ. ನಾನವನ ಮುಖವನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಾ ಉಳಿದು ಬಿಟ್ಟಾಗ ಕಾರ್ತಿಕ್ ನನ್ನ ಹತ್ತಿರಕ್ಕೆ ಬಂದು ನನ್ನ ಕೈ ಹಿಡಿದ.
ನಾನವನ ಕೈಯನ್ನು ಕಿತ್ತೆಸೆದು ಅವನ ಕಪಾಳಕ್ಕೆ ಒಂದು ಬಾರಿಸಿ ಅಲ್ಲಿಂದ ಓಡಲು ತೆಗೆದಾಗ ನನ್ನ ಗಂಡ ಮದನ್ ಬಾಗಿಲ ಬಳಿಯೇ ನಿಂತಿದ್ದ. ನಾನವನಿಗೆ, ರೀ, ನಿಮ್ಮ ತಮ್ಮ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ. ನೀವವರಿಗೆ ಸರಿಯಾಗಿ ಬುದ್ಧಿ ಹೇಳಿ. ನಾವು ಇಲ್ಲಿ ಇರುವುದು ಬೇಡ, ಇಲ್ಲಿಂದ ಹೊರಟು ಹೋಗೋಣ ಬನ್ನಿ ಎಂದು ಅವರ ಕೈ ಹಿಡಿದಾಗ ನನಗೆ ಎಲ್ಲವೂ ಗೊತ್ತು. ನೀನು ನನ್ನ ತಮ್ಮ ಹೇಳಿದಂತೆ ಕೇಳು ಎಂದಿದ್ದ ನನ್ನ ಗಂಡ. ನನಗಂತೂ ನನ್ನ ಗಂಡ ಮದನ್ ಮಾತನ್ನು ಕೇಳಿ ಆಕಾಶವೇ ತಲೆ ಮೇಲೆ ಬಿದ್ದಂತಹ ಅನುಭವವಾಗಿತ್ತು. ನನ್ನ ಕಣ್ಣುಗಳು ಕಿವಿಗಳನ್ನೇ ನಾನು ನಂಬದಾದೆನೋ. ಇದೇನು ಹೇಳ್ತಾ ಇದ್ದೀರಾ ನೀವು? ನಾನು ನಿಮ್ಮ ಹೆಂಡತಿ. ನಿಮಗೆ ಹೀಗೆ ಹೇಳಲು ಮನಸ್ಸಾದರೂ ಹೀಗೆ ಬರುತ್ತೆ? ನೀವ್ಯಾಕೆ ಹೀಗೆ ಮಾಡ್ತಿದ್ದೀರಾ? ದಯವಿಟ್ಟು ನನ್ನನ್ನು ನಮ್ಮ ಮನೆಗೆ ಕಳುಹಿಸಿಬಿಡಿ ಎಂದು ಕೇಳಿಕೊಂಡಾಗ, ಎಲ್ಲಿಗೂ ಕಳುಹಿಸುವುದಿಲ್ಲ, ನೀನವನು ಹೇಳಿದಂತೆ ಕೇಳು ಎಂದು ಬಿಟ್ಟರು. ಆದರೆ ನನಗೆ ಏನೊಂದು ಅರ್ಥವಾಗುತ್ತಿಲ್ಲ. ಕೊನೆಗೆ ಮದನ್ನನ್ನೇ ಕೇಳಿದೆ, ಯಾಕೆ ಹೀಗೆ ಮಾಡುತ್ತಿದ್ದೀರಾ? ನಾನು ಯಾವ ತಪ್ಪು ಮಾಡಿದ್ದೇನೆ? ನನಗೆ ಯಾಕೆ ಈ ಶಿಕ್ಷೆ ಎಂದು. ಆಗ ಮದನ್, ನಾನು ಸುತ್ತಿ ಬಳಸಿ ಮಾತಾಡೋದಿಲ್ಲ. ನಿನಗೆ ಸುಖ ಕೊಡುವ ಮಕ್ಕಳನ್ನು ಕೊಡುವ ಭಾಗ್ಯ ನನಗಿಲ್ಲ. ಅದಕ್ಕೆ ನೀನು ಅವನು ಹೇಳಿದಂತೆ ಕೇಳಿ ನನಗೊಂದು ಮಗು ಹೆತ್ಕೊಡು ಅಂದರು. ನನಗಂತೂ ಅವರ ಮಾತು ಕೇಳಿ ಆಕಾಶವೇ ತಲೆ ಮೇಲೆ ಬಿದ್ದ ಅನುಭವವಾಗಿತ್ತು. ಆದರೂ ಸವರಿಸಿಕೊಂಡವಳು, ನೋಡಿ, ನಿಮಗೆ ಆ ತರಹದ ಒಂದು ಸಮಸ್ಯೆ ಇದ್ರೆ ನಾನು ಖಂಡಿತ ಅದರ ಬಗ್ಗೆ ಯಾರಿಗೂ ಹೇಳಲ್ಲ. ಬೇಕಂದ್ರೆ ಆ ಅಪವಾದವನ್ನು ನನ್ನ ಮೇಲೆ ಹಾಕಿಕೊಳ್ಳುತ್ತೇನೆ. ನನಗೆ ಮಕ್ಕಳಾಗುವುದಿಲ್ಲ ಅಂತ ನಾನೇ ಹೇಳಿಕೊಳ್ಳುತ್ತೀನಿ. ಅದು ಬೇಡ ಅಂದರೆ ನಾವೊಂದು ಮಗುವನ್ನು ದತ್ತು ಪಡೆಯೋಣ. ಇಲ್ಲ ಅಂದರೆ ನಿಮ್ಮ ತಮ್ಮ ಕಾರ್ತಿಕ್ಗೆ ಮದುವೆ ಮಾಡಿ ಅವರಿಗೆ ಹೇಗೋ ಮಕ್ಕಳಾಗುತ್ತವೆ ಅಲ್ವಾ, ಅವರ ಮಗುವನ್ನೇ ನಾವು ಸಾಕೋಣ ಎಂದು ಹೇಳಿದೆ. ಅದಕ್ಕೆ ಮದನ್, ಸೊಸೈಟಿಯಲ್ಲಿ ನಮಗೆ ಆದ ಒಂದು ಗೌರವವಿದೆ. ಯಾರದ್ದೋ ಮಕ್ಕಳನ್ನು ನನ್ನ ಮಗು ಎಂದು ನನಗೆ ಸಾಕೋಕೆ ಇಷ್ಟ ಇಲ್ಲ. ನನ್ನ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಯಾರದ್ದೋ ಅನಾಥ ಮಗುವಿನ ಹೆಸರಿಗೆ ಮಾಡೋಕೆ ನನಗೆ ಇಷ್ಟ ಇಲ್ಲ. ಮತ್ತೆ ಕಾರ್ತಿಕ್ ನನ್ನ ಸ್ವಂತ ತಮ್ಮ ಅಲ್ಲ, ಅವನು ನನ್ನ ಪ್ರೇಮಿ. ನಾವಿಬ್ಬರು ಸಲಿಂಗಿಗಳು. ಲೋಕದ ಕಣ್ಣಿಗೆ ಮಾತ್ರ ನಾವು ಅಣ್ಣ ತಮ್ಮ ಇದ್ದ ಹಾಗೆ, ಆದರೆ 4 ಗೋಡೆ ಮಧ್ಯೆ ನಾವು ಗಂಡ ಹೆಂಡತಿಯ ಹಾಗೆ ಇರುತ್ತೇವೆ. ಮತ್ತೆ ಕಾರ್ತಿಕ್ಗೆ ಹೆಂಗಸರ ಮೇಲೂ ಫೀಲಿಂಗ್ಸ್ ಉಂಟಾಗುತ್ತದೆ. ಅದಕ್ಕೆ ನೀನವನು ಹೇಳಿದ ಹಾಗೆ ಕೇಳಿ ನನಗೊಂದು ಮಗುವನ್ನು ಎತ್ತುಕೊಡು ಎಂದ. ಇದಿಷ್ಟು ಮಾತುಗಳನ್ನು ಮದನ್ ಬಾಯಿಯಿಂದ ಕೇಳಿದ ನನಗೆ ನಿಂತ ನೆಲವೇ ಕುಸಿದಂತಾಯಿತು. ಈಗೇನು ಮಾಡಲಿ ನಾನು? ಯಾರಿಗೆ ಹೇಳಲಿ? ಇಲ್ಲಿಂದ ಹೇಗೆ ತಪ್ಪಿಸಿಕೊಳ್ಳಲಿ ಎಂದು ಯೋಚಿಸುವಾಗ ನನಗೆ ನನ್ನ ಫೋನ್ ನೆನಪಾಯಿತು. ತಕ್ಷಣವೇ ನಾನು ಫೋನ್ ಇದ್ದತ್ತ ಓಡಿದ್ದೆ ನಾನು. ಆದರೆ ಅಷ್ಟರಲ್ಲಾಗಲೇ ನನ್ನ ಫೋನ್ ಕಾರ್ತಿಕ್ ಕೈ ಸೇರಿತ್ತು. ಈಗಂತೂ ಏನು ಮಾಡುವುದು ತಿಳಿಯದೆ ಶಿಲಿಯಾಗಿ ನಿಂತೆ. ಕಾರ್ತಿಕ್ ನನ್ನ ಮೇಲೆ ದೌರ್ಜನ್ಯ ಎಸಗಲು ಮುಂದಾದ. ನಾನವನಿಂದ ತಪ್ಪಿಸಿಕೊಳ್ಳೋಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವನ ಬಲದ ಮುಂದೆ ನನ್ನ ಪ್ರಯತ್ನವೆಲ್ಲ ವಿಫಲವಾಯಿತು. ಕೊನೆಗೂ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದ ಕಾರ್ತಿಕ್. ಇದು 1-2 ದಿನದ ಕಥೆಯಲ್ಲ, ಬರೋಬ್ಬರಿ 15 ದಿನಗಳು ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದ ಕಾರ್ತಿಕ್. ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಟ್ಟಾಗ ಯಾವ ದಾರಿಯೂ ಕಾಣದಾಯಿತು. ನಾನು ಮಲಗಿದ್ದಾಗ ಕಾರ್ತಿಕ್ ಸ್ನಾನಕ್ಕೆ ಹೋದ. ಆದರೆ ನಾನು ನಿದ್ರೆ ಮಾಡುತ್ತಿರಲಿಲ್ಲ, ಎಚ್ಚರವಾಗಿಯೇ ಇದ್ದೆ. ಅವನು ಸ್ನಾನಕ್ಕೆ ಹೋಗೋ ಮುನ್ನ ಮೇನ್ ಡೋರ್ ಕೀಯನ್ನು ಇಟ್ಟಿದ್ದನ್ನು ನೋಡಿಕೊಂಡಿದ್ದೆ. ಅವನು ಸ್ನಾನಕ್ಕೆ ಹೋದ ಕೂಡಲೇ ಬಾತ್ರೂಮ್ ಡೋರ್ ಲಾಕ್ ಮಾಡಿದ ನಾನು ಕೀ ತೆಗೆದುಕೊಂಡು ಡೋರ್ ಓಪನ್ ಮಾಡಿ ಅಲ್ಲಿಂದ ಒಂದೇ ಉಸಿರಿಗೆ ಓಡಿದ್ದೆ. ಎಲ್ಲಿಗೆ ಹೋಗಬೇಕೆಂದು ತಿಳಿಯುತ್ತಿಲ್ಲ, ಯಾಕೆಂದರೆ ಸುತ್ತಲೂ ಕಾಡು. ದಾರಿ ಕಂಡ ಕಡೆ ಕಲ್ಲು ಮುಳ್ಳನ್ನು ಲೆಕ್ಕಿಸದೆ ಒಂದೇ ಉಸಿರಿಗೆ ಓಡುತ್ತಲೇ ಇದ್ದೆ. ಓಡಿ ಓಡಿ ಸುಸ್ತಾದ ನನಗೆ ದೂರದಲ್ಲಿ ಹೊಗೆ ಹಾಡುತ್ತಿರುವುದು ಕಾಣಿಸಿತು. ಯಾವುದೋ ಮನೆ ಇರಬೇಕೆಂದು ಅಲ್ಲಿಗೆ ಓಡಿದೆ. ನಾನಂದುಕೊಂಡಂತೆ ಅಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ವಯಸ್ಸಾದ ಗಂಡ ಹೆಂಡತಿ, ಅವರ ಮಗ ಸೊಸೆ, ಒಂದು ಮೊಮ್ಮಗುವೂ ಇತ್ತು. ನಾನು ಒಂದೇ ಉಸಿರಿಗೆ ಓಡಿ ಬಂದದ್ದನ್ನು ಕಂಡು ಗಾಬರಿಯಾದ ಅವರು ನನಗೆ ಕೂರಲು ಹೇಳಿ ಕುಡಿಯಲು ನೀರು ಕೊಟ್ಟರು. ನಾನು ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ನನ್ನ ಕಥೆಯನ್ನೆಲ್ಲ ಅವರ ಬಳಿ ಹೇಳಿದೆ. ನನ್ನ ಪುಣ್ಯಕ್ಕೆ ಅವರಿಗೆ ಕನ್ನಡ ಬರ್ತಾ ಇತ್ತು. ಅವರಿಗೆ ಕರ್ನಾಟಕದಲ್ಲಿ ತುಂಬ ಜನ ನೆಂಟ್ರಿದ್ರಂತೆ. ಆಗ ಅವರು, ನೀನೇನು ಹೆದರಬೇಡ, ನಿನ್ನನ್ನು ನಿಮ್ಮೂರಿಗೆ ಜೋಪಾನವಾಗಿ ಕಳುಹಿಸುವುದು ನಮ್ಮ ಜವಾಬ್ದಾರಿ ಎಂದು ಹೇಳಿ ನಮ್ಮೂರಿಗೆ ಫೋನ್ ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟರು. ನಾನು 2 ಬಾರಿ ಫೋನ್ ಮಾಡಿದಾಗಲೂ ನಮ್ಮ ಮನೆಯಲ್ಲಿ ಯಾರೂ ಫೋನ್ ರಿಸೀವ್ ಮಾಡಲೇ ಇಲ್ಲ. ಮತ್ತೊಮ್ಮೆ ಕಾಲ್ ಮಾಡಿದಾಗ ನನ್ನ ಅಮ್ಮ ಫೋನ್ ಎತ್ತಿದರು. ನಾನಿನ್ನೇನು ಮಾತಾಡಬೇಕು? ಅಷ್ಟರಲ್ಲಿ ಆಗಲೇ ನನ್ನನ್ನು ಹುಡುಕಿಕೊಂಡು ಮದನ್ ಕಾರ್ತಿಕ್ ಇಬ್ಬರೂ ಬಂದಿದ್ದರು.
ನನ್ನ ಬಗ್ಗೆ ವಿಚಾರಿಸುತ್ತಿದ್ದರು. ನನ್ನ ಫೋಟೋವನ್ನು ತೋರಿಸಿ, ಈ ಹುಡುಗಿ ನಮ್ಮ ಮನೆಯಲ್ಲಿ ಒಡವೆ ಹಣವನ್ನೆಲ್ಲ ದೋಚಿ ಓಡಿ ಹೋಗಿದ್ದಾಳೆ. ನೀವೇನಾದರೂ ಈ ಹುಡುಗಿಯನ್ನು ನೋಡಿದ್ರಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಕಡೆಗೆ ಓಡಿ ಬಂದಿದ್ದಾಳೆ ಎಂದು ಪ್ರಶ್ನಿಸಿದಾಗ, ನಾನು ನನ್ನ ಕಥೆಯನ್ನೆಲ್ಲ ಮೊದಲೇ ಅವರ ಬಳಿ ಹೇಳಿದ್ದರಿಂದ ಆ ದಂಪತಿಗಳು ಮದನ್ ಕಾರ್ತಿಕ್ಗೆ, ಇಲ್ಲ, ಈ ಹುಡುಗಿ ಈ ಕಡೆ ಬಂದಿಲ್ಲ, ನಾವು ಈ ಹುಡುಗಿಯನ್ನು ನೋಡಿಲ್ಲ ಎಂದು ಹೇಳಿದ್ದರು. ಮದನ್ ಮತ್ತೆ ಕಾರ್ತಿಕ್ ನನ್ನನ್ನೇ ಹುಡುಕುತ್ತಾ ಮುಂದೆ ಹೋದರು. ಆಗ ನನಗೆ ಸ್ವಲ್ಪ ಸಮಾಧಾನವಾಯಿತು. ಅಷ್ಟೊತ್ತಿಗಾಗಲೇ ನಮ್ಮಮ್ಮ ನನ್ನ ಕಾಲ್ ಕಟ್ ಮಾಡಿದ್ರು. ಮತ್ತೆ ನಾನು ಕಾಲ್ ಮಾಡಿದಾಗ ಈ ಬಾರಿ ನನ್ನ ತಂದೆ ಫೋನ್ ರಿಸೀವ್ ಮಾಡಿದ್ರು. ನಾನು ಒಂದೇ ಸಮನೆ ಅಳುತ್ತಾ ನಡೆದ ವಿಷಯವನ್ನೆಲ್ಲ ಹೇಳಿದೆ. ಆಗ ಅವರು, ನೀನೇನು ಹೆದರಬೇಡ ಮಗಳೇ, ನಾನೇ ಅಲ್ಲಿಗೆ ಬಂದು ನಿನ್ನನ್ನು ಕರೆದುಕೊಂಡು ಬರ್ತೀನಿ ಎಂದಾಗ ನಾನು, ಬೇಡಪ್ಪ, ನಾನೇ ಬರ್ತೀನಿ, ನಾನು ಬಂದ ಮೇಲೆ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದು ಹೇಳಿದೆ. ನನ್ನ ತಂದೆ ಕೂಡ, ಸರಿ ಮಗಳೇ, ಹುಷಾರು, ಜೋಪಾನವಾಗಿ ಬಾ ಎಂದರು. ನಂತರ ನಾನು ಆ ವಯಸ್ಸಾದ ದಂಪತಿಯಲ್ಲಿ ಸಹಾಯ ಕೇಳಿದೆ. ಆಗ ಅವರು, ನೀನೇನು ಹೆದರಬೇಡ, ನಿನ್ನನ್ನು ಕ್ಷೇಮವಾಗಿ ನಿನ್ನ ಮನೆ ತಲುಪಿಸುವ ಜವಾಬ್ದಾರಿ ನಮ್ಮದು ಎಂದು ಹೇಳಿದರು. ನನಗೆ ಸ್ವಲ್ಪ ಸಮಾಧಾನವಾಯಿತು. ನನಗೆ ತಿನ್ನಲು ತಿಂಡಿ ಕೊಟ್ಟು ಅವರದೇ ಕಾರಿನಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ ನನ್ನನ್ನು ಬಸ್ ಹತ್ತಿಸಿದ್ರು ಆ ದಂಪತಿಯ ಮಗ. ಬಸ್ ಇನ್ನೂ ಹೊರಟಿರಲಿಲ್ಲ. ಅಷ್ಟರಲ್ಲಾಗಲೇ ಮದನ್ ಕಾರ್ತಿಕ್ ಇಬ್ಬರು ಎಲ್ಲ ಬಸ್ಗಳನ್ನ ಹತ್ತಿ ಹುಡುಕುತ್ತಿದ್ದರು. ನನಗಂತೂ ಜೀವವೇ ಬಾಯಿಗೆ ಬಂದಂತಾಗಿತ್ತು. ನನಗೆ ನೀರಿನ ಬಾಟಲಿಯನ್ನು ತಂದುಕೊಟ್ಟ ಆ ವ್ಯಕ್ತಿಗೆ ನಾನು ಮದನ್ ಮತ್ತೆ ಕಾರ್ತಿಕ್ರನ್ನ ತೋರಿಸಿದಾಗ ಅವರು, ನೀನೇನು ಹೆದರಬೇಡ, ನಾನೇ ಬಂದು ನಿನ್ನನ್ನು ನಿಮ್ಮೂರಿಗೆ ಕ್ಷೇಮವಾಗಿ ತಲುಪಿಸುತ್ತೇನೆ ಅಂತ ನನ್ನ ಜೊತೆ ಅವರು ಕೂಡ ಬಸ್ ಹತ್ತಿದ್ರು. ಒಂದು ದಿನದ ದೀರ್ಘ ಪ್ರಯಾಣದ ನಂತರ ನಾನು ನನ್ನವರನ್ನ ತಲುಪಿದೆ. ನನ್ನನ್ನು ಕ್ಷೇಮವಾಗಿ ನನ್ನ ಮನೆಗೆ ತಲುಪಿಸಿದ ವ್ಯಕ್ತಿಯ ಹೆಸರು ವರುಣ್. ಈಗಿನ ಕಾಲದಲ್ಲಿ ಊರ ಉಸಾಬರಿ ನಮಗೆ ಯಾಕೆ ಎಂದು ಹೇಳುವ ಜನರ ಮಧ್ಯೆ ವರುಣ್ ಅಣ್ಣ ನನಗೆ ತುಂಬ ವಿಭಿನ್ನ ಎನಿಸಿದರು. ನಮ್ಮ ಮನೆಯವರೆಲ್ಲ ಅವರ ಈ ಸಹಾಯಕ್ಕೆ ಧನ್ಯವಾದ ಹೇಳಿದೆವು. ಕೊನೆಗೆ ಅವರು, ನಾವು ಮದನ್ ಕಾರ್ತಿಕ್ ವಿರುದ್ಧ ಕಂಪ್ಲೇಂಟ್ ಕೊಡೋಣ ಎಂದು ಹೇಳಿದಾಗ ನಮ್ಮಪ್ಪ ಅಮ್ಮ ಮುಖ ನೋಡಿಕೊಂಡು, ಬೇಡಪ್ಪ, ನಾವಾಕೆ ಮಾಡಿದರೆ ನಮ್ಮ ಮಗಳ ಜೀವನವೇ ಹಾಳಾಗಿ ಹೋಗುತ್ತೆ, ಜೊತೆಗೆ ನಮ್ಮ ಮರ್ಯಾದೆ ಕೂಡ ಮಣ್ಣು ಪಾಲಾಗುತ್ತೆ. ಮಾತುಕತೆ ಮಾಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋಣ. ಅದು ಅಲ್ಲದೆ ಅವರು ದುಡ್ಡಿರುವ ದೊಡ್ಡ ಜನ ಅಂದಾಗ ಅದಕ್ಕೆ ಒಪ್ಪದ ವರುಣ್ ಅಣ್ಣ, ಅವರ ಬಳಿ ದುಡ್ಡಿದ್ದರೂ ನ್ಯಾಯ ಎಲ್ಲರಿಗೂ ಒಂದೇ, ನೀವು ಈ ಕೂಡಲೇ ಅವರ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು ಎಂದು ಧೈರ್ಯ ಹೇಳಿ ನನ್ನ ತಂದೆ ಮತ್ತು ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು. ಪೊಲೀಸ್ ಸ್ಟೇಷನ್ಗೆ ಹೋದ ನಮಗೆ ಮತ್ತೊಂದು ಆಘಾತವೇ ಆಗಿತ್ತು. ಅದಾಗಲೇ ಮದನ್ ಮತ್ತೆ ಕಾರ್ತಿಕ್ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದರು. ನಾನವರ ಮನೆಯಲ್ಲಿ ಒಡವೆ ಮತ್ತು ದುಡ್ಡನ್ನ ಕದ್ದು ಅಲ್ಲಿಂದ ಓಡಿ ಬಂದಿದ್ದೀನಿ ಅಂತ. ಪೊಲೀಸ್ಗೆ ಕೂಡ ಅವರು ಚೆನ್ನಾಗಿ ದುಡ್ಡು ಕೊಟ್ಟಿದ್ರಿಂದ ಪೊಲೀಸ್ ನಮ್ಮ ಮೇಲೆಯೇ ದಬಾಯಿಸಿ ನನ್ನನ್ನು ಅರೆಸ್ಟ್ ಮಾಡೋದಾಗಿ ಹೇಳಿದ್ರು. ಆಗ ನನ್ನ ಜೊತೆ ಬಂದಿದ್ದ ವರುಣ್ ಅಣ್ಣ, ನಾನೊಬ್ಬ ಲಾಯರ್, ಅವರು ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಈ ಹುಡುಗಿಗೆ, ಅಂಥದ್ರಲ್ಲಿ ನೀವು ಅವರ ಪರವಾಗಿಯೇ ಮಾತಾಡ್ತಾ ಇದ್ದೀರಾ, ನಾನು ನಿಮ್ಮ ಮೇಲೆಯೇ ಕೇಸ್ ಹಾಕ್ತೀನಿ ಮೊದಲು ಕೋರ್ಟಲ್ಲಿ, ಮೀಡಿಯಾದವರಿಗೆ ಹೇಳ್ತೀನಿ ಎಂದು ಹೆದರಿಸಿದಾಗ ಸುಮ್ಮನಾದ ಪೊಲೀಸ್ ನಮ್ಮ ಕಂಪ್ಲೇಂಟನ್ನು ತಗೊಂಡಿದ್ದರು. ನಮ್ಮಿಂದ ಕಂಪ್ಲೇಂಟ್ ಪಡೆದ ಪೊಲೀಸರು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ನಮ್ಮನ್ನ ಕಳುಹಿಸಿದರು. ಕಂಪ್ಲೇಂಟ್ ತಗೊಂಡ್ರೆ ವಿನಃ ಅವರಿಬ್ಬರನ್ನ ಅರೆಸ್ಟ್ ಮಾಡಲಿಲ್ಲ. ವರುಣ್ ಅಣ್ಣ ಅವರ ಊರಿಗೆ ಹೋಗಲಿಲ್ಲ. ಬದಲಾಗಿ ನಮ್ಮ ಜೊತೆಗೆ 3 ದಿನ ಇದ್ದು ಅವರ ಪವರನ್ನ ಉಪಯೋಗಿಸಿ ಮದನ್ ಮತ್ತೆ ಕಾರ್ತಿಕ್ ಅರೆಸ್ಟ್ ಆಗುವಂತೆ ಮಾಡಿದ್ರು. ಕೊನೆಗೆ ಇದೆಲ್ಲವೂ ಮೀಡಿಯಾದಲ್ಲಿ ದೊಡ್ಡ ಸುದ್ದಿಯೇ ಆಯಿತು. ನನ್ನ ಮುಖವನ್ನು ಎಲ್ಲಿಯೂ ತೋರಿಸಲಿಲ್ಲ. ವರುಣ್ ಅಣ್ಣನ ಸಲಹೆ ಮೇರೆಗೆ ಅವರ ಫ್ರೆಂಡೇ ನಮ್ಮ ಕೇಸನ್ನ ತಗೊಂಡು ಆ ಕೇಸ್ನಲ್ಲಿ ನಾವು ಗೆದ್ದೆವು. ವರುಣ್ ಅಣ್ಣ ಕೇಸ್ ವಿಚಾರವಾಗಿ ಬಹಳ ಮುತುವರ್ಜಿ ವಹಿಸಿದ್ದರು. ಕೊನೆಗೂ ನಮಗೆ ನ್ಯಾಯ ಸಿಕ್ಕಿತು. ನಮಗಿದ್ದ ಮತ್ತೊಂದು ಆತಂಕವೆಂದರೆ ನಾನೇನಾದರೂ ಗರ್ಭಿಣಿ ಆಗಿರಬಹುದಾ ಎಂದು. ಆದರೆ ನಾನು ಗರ್ಭಿಣಿ ಆಗಿರಲಿಲ್ಲ. ಅಪರಿಚಿತರಿಗೆ ಇಂದಿನ ಕಾಲದಲ್ಲಿ ಯಾರೂ ಸಹಾಯ ಮಾಡಲ್ಲ. ಅಂಥದ್ರಲ್ಲಿ ವರುಣ್ ಅಣ್ಣ ಮತ್ತೆ ಅವರ ಕುಟುಂಬ ನಮಗೆ ಮಾಡಿದ್ದ ಸಹಾಯ ಬಹಳ ದೊಡ್ಡದು. ನಾವು ಯಾವಾಗಲೂ ಅವರಿಗೆ ಋಣಿಯಾಗಿ ಇರುತ್ತೇವೆ. ಇಂದಿಗೂ ಅವರು ನನ್ನನ್ನು ಸ್ವಂತ ತಂಗಿಯಂತೆ ಕಾಣುತ್ತಾರೆ. ಈಗ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದೇನೆ. ಪ್ರತಿಷ್ಠಿತ ಕಾಲೇಜ್ ಒಂದರಲ್ಲಿ ಡಿಗ್ರಿ ಮಾಡ್ತಾ ಇದ್ದೀನಿ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.
ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.